ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಆಫ್ ಪ್ರೀಮಿಯಂ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಅನ್ನೋದಕ್ಕೆ ನಾನು ಆಲ್ರೆಡಿ ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ನೀವು ಐ ಕಾರ್ಡ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಟರ್ಮ್ ಇನ್ಶೂರೆನ್ಸ್ ನೀವು ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಓನ್ಲಿ ಡೆತ್ ಬೆನಿಫಿಟ್ ಮಾತ್ರ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ನಾಳೆ ಇಲ್ಲ ಅಂದಾಗ ನಿಮ್ಮ ಫ್ಯಾಮಿಲಿಗೆ ನೀವಿಲ್ಲ ಅಂದ್ರೂ ಕೂಡ ನೀವೆಷ್ಟು ಇನ್ಶೂರೆನ್ಸ್ ಕವರೇಜ್ ಮಾಡಿರ್ತಾರೋ ಅಷ್ಟು ಹಣ ನಿಮಗೆ ವಾಪಸ್ ಕೊಡ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದಾಗ ಕೆಲವು ಕಂಪ್ನಿಗಳವರು ಟರ್ಮ್ ಇನ್ಶೂರೆನ್ಸ್ ಪ್ಲಸ್ ಮತ್ತೆ ನೀವೇನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇರ್ತೀರೋ ಅದನ್ನು ಕೂಡ ನಿಮಗೆ ವಾಪಸ್ ಕೊಡ್ತಾರೆ. ಆದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಪ್ರೀಮಿಯಂ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿದಾಗ ನಿಮಗೆ ಖಂಡಿತವಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ಕೂಡ ನಿಮಗೆ ಖಂಡಿತವಾಗಿ ಸಿಗುತ್ತೆ. ನೀವೇನಾದ್ರೂ ಟರ್ಮ್ ಇನ್ಶೂರೆನ್ಸ್ ರಿಟರ್ನ್ ಪ್ರೀಮಿಯಂ ಅಂತ ಏನಾದ್ರೂ ನೀವು ಪಾಲಿಸಿ ತಗೊಂಡಿದ್ರೆ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಡ್ವಾಂಟೇಜಸ್ ಇದೆ. ಇದರಲ್ಲಿ ಏನಂದ್ರೆ, ಇನ್ ಕೇಸ್ ಏನಾದ್ರೂ ನೀವು ಡೆತ್ ಆದ್ರೆ ನೀವು ಯಾರಿಗೆ ನಾಮಿನಿ ಮಾಡಿರ್ತಾರೋ ಆ ಹಣ ಕಂಪ್ಲೀಟ್ ಆಗಿ ಅವ್ರಿಗೆ ಹೋಗುತ್ತೆ. ನಿಮ್ಮ ವೈಫ್ಗಿರ್ಬೋದು, ನಿಮ್ಮ ಮಕ್ಕಳಿಗಿರ್ಬೋದು, ಅದು ಆ ಹಣ ಅವ್ರಿಗೆ ಹೋಗುತ್ತೆ. ಅವ್ರ ಮುಂದಿನ ಜೀವನದಲ್ಲಿ ಆ ಹಣನ ಬಳಸ್ಕೊಂಡು ಅವರ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿಯಲ್ಲಿ ಇನ್ ಕೇಸ್ ಏನಾದ್ರು ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ, ನೀವು ಸಪೋಸ್ ಒಂದು 70 ವರ್ಷದವರೆಗೂ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿ 70 ವರ್ಷ ಆಗೋ ಒಟ್ಮೇಲೆ ನೀವು ಬದುಕೊಂಡಿದ್ರೆ ಆಗ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಎಷ್ಟು ಪ್ರೀಮಿಯಂ ಕಟ್ಟಿರ್ತೀರೋ ಅಷ್ಟು ಪ್ರೀಮಿಯಂನು ಕೂಡ ನಿಮ್ಗೆ ವಾಪಸ್ ಕೊಟ್ಬಿಡ್ತಾರೆ. ಇದು ಸರ್ವೈವಲ್ ಬೆನಿಫಿಟ್ ಅಂತಾರೆ. ನೀವು ಫಾರ್ ಎಕ್ಸಾಂಪಲ್ 20 ಲಕ್ಷಕ್ಕೆ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದಾಗ ನೀವು 20 ಲಕ್ಷಕ್ಕೆ ಟರ್ಮ್ ಇನ್ಶೂರೆನ್ಸ್ಗೆ ಪ್ರತಿ ವರ್ಷನೂ ನೀವು ಸುಮಾರು 2,000 ರೂಪಾಯಿ ಹಣನ ನೀವು ಕಟ್ತಾ ಇದ್ರೆ ಸುಮಾರು ಒಂದು 20 ವರ್ಷ ಟರ್ಮ್ಗೆ ನೀವೇನಾದ್ರೂ ಆ ಇನ್ಶೂರೆನ್ಸ್ ನ ನೀವು ತಗೊಂಡಿದ್ರೆ ನೀವು ಎಷ್ಟು ಕಟ್ಟಿರ್ತೀರಾ? 2,000 ಇಂಟು 20 ವರ್ಷ ಅಂದಿದ ತಕ್ಷಣ 40,000 ರೂಪಾಯಿ ಹಣನ ನೀವು ಕಟ್ಟಿರ್ತೀರಾ. ಇನ್ ಕೇಸ್ ಏನಾದ್ರೂ ನೀವು ಸಡನ್ ಆಗಿ ಎಲ್ಲಾದ್ರೂ ಡೆತ್ ಆಗ್ಬಿಟ್ರೆ ಆ 20 ಲಕ್ಷ ನಿಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಇನ್ ಕೇಸ್ ನೀವು 20 ವರ್ಷ ಆಗೋಟ್ಮೇಲೆ ಆ ಪಾಲಿಸಿ ಟೆನ್ಯೂರ್ ಆಗೋಟ್ಮೇಲೆ ಕೂಡ ನೀವು ಬದುಕೊಂಡಿದ್ರೆ ನಿಮ್ಗೆ ನೀವು ಏನು 40,000 ರೂಪಾಯಿ ಪ್ರೀಮಿಯಂ ಕೊಟ್ಟಿದ್ದೀರೋ ಅದನ್ನ ಅವರು ವಾಪಸ್ ಕೊಟ್ಬಿಡ್ತಾರೆ. ಈ ತರ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ನಾರ್ಮಲ್ ಆಗಿ ಇನ್ಶೂರೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ, ಪ್ರೀಮಿಯಂ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ನಿಮ್ಗೆ ಡೆತ್ ಬೆನಿಫಿಟ್ ಕೊಡ್ತಾರೆ. ಇನ್ ಕೇಸ್ ಏನಾದ್ರೂ ನೀವು ಸರ್ವೈವಲ್ ಇದ್ರೆ ಆ ಸರ್ವೈವಲ್ ಬೆನಿಫಿಟ್ ನಿಮ್ಗೆ ಕೊಡ್ತಾರೆ. ಯಾಕಂದ್ರೆ ನೀವು ಈ ಟರ್ಮ್ ಇನ್ಶೂರೆನ್ಸ್ ನ ತಗೊಂಡಾಗ ನೀವು ಯಾವೆಲ್ಲ ರೀತಿಯಲ್ಲಿ ಪೇಮೆಂಟ್ ಮಾಡ್ಬೋದು ಅಂದ್ರೆ, ಪ್ರೀಮಿಯಂ ನ ಪೇಮೆಂಟ್ ಮಾಡ್ಬೋದು ಅಂದ್ರೆ ಒನ್ ಟೈಮ್ ಪೇಮೆಂಟ್ ಕೊಟ್ಕೊಂಡು ನೀವು ಪಾಲಿಸಿನ ಬೈ ಮಾಡ್ಬೋದು. ನೀವು ಈಗ ಸುಮಾರು ಒಂದು 30 ವರ್ಷದಲ್ಲಿದ್ದಾಗ ನೆಕ್ಸ್ಟ್ 40 ವರ್ಷಕ್ಕೆ ಒಂದೇ ಸಲ ನೀವು ಪ್ರೀಮಿಯಂ ಕಟ್ಟಿ ನೀವು ಒಂದು ಪಾಲಿಸಿ ತಗೊಳ್ಬೋದು. ಇಲ್ಲ ಅಂದ್ರೆ ನಾವು ಮಂತ್ಲಿ ಕಟ್ಬೋದು, ಕ್ವಾರ್ಟರ್ಲಿ ಕಟ್ಬೋದು, ಹಾಫ್ ಇಯರ್ಲಿ ಕಟ್ಬೋದು. ಈ ರೀತಿ ಕೂಡ ನೀವು ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡಬಹುದು. ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ನೀವು ಏನ್ ಪೇ ಮಾಡ್ತಿರೋ ಇದಕ್ಕೆ ನಿಮ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ ಕೇಸ್ ಏನೋ ನೀವು ಸ್ಯಾಲರಿಡ್ ಬಿಸ್ನೆಸ್ ಕ್ಲಾಸ್ ಪರ್ಸನ್ ಆಗಿದ್ರು ನೀವು ಏನ್ ಇದಕ್ಕೆ ಪ್ರೀಮಿಯಂ ಕಟ್ತಿರೋ ಇದಕ್ಕೆ ನಿಮ್ಗೆ ಸೆಕ್ಷನ್ 80C ಅಲ್ಲಿ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ನಿಮ್ಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗಿರ್ಬೋದು ಏನು ಟರ್ಮ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಪ್ರೀಮಿಯಂ ಅಂತ ಏನು ಡಿಫ್ರೆನ್ಸ್. ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಪ್ರೀಮಿಯಂ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.